ಫ್ಲಾಟ್ ಡೀಟೇಲ್ಸ್ 4 BHK ನಮ್ಮದು ಪ್ರೆಸ್ಟೀಜ್ ಜಿಂದಾಲ್ ಸಿಟಿಯಲ್ಲಿ. ಈಗ ನಿಮ್ಮ ಫ್ಲ್ಯಾಟ್ ಒಳಗಡೆ ನೋಡೋಣ. ಖಂಡಿತ ಹೋಗೋಣ. ಇದ್ರ ಆಪೋಸಿಟ್ ನಮಗೆ ಎಲ್ಲ ವಿಸಿಟರ್ ಪಾರ್ಕಿಂಗು, ಮೇನ್ ಡೋರ್ ಎಂಟರ್ ಆಗ್ತಿದ್ದಂಗೆ ನಮಗೆ ಫಾಯರ್ ಇದೆ, ಲಿವಿಂಗ್ ಏರಿಯಾ ಇದೆ. ಅದಾದ ನಂತರ ಇಲ್ಲಿ ಡೈನಿಂಗ್ ಹಾಲ್ ಇದೆ, ವೇರೇನ್ ಬಾಲ್ಕನಿ ಕೂಡ ಸ್ಪೇಷಿಯಸ್ ಬಾಲ್ಕನಿ, ಈಸಿಲಿ ಆರಾಮಾಗಿ ಕೂತ್ಕೋಬೋದು ನೀಟಾಗಿ. ಮತ್ತು ಇದು ದೇವ್ರ ಮನೆ ಕೂಡ ನಾವು ಈಸಿಯಾಗಿ ಇಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ಕಿಚನ್ ಏರಿಯಾ ಇಟ್ಸ್ ಅರೌಂಡ್ 18x9 ಸ್ಕ್ವೇರ್ ಫೀಟ್, ಅರೌಂಡ್ 200 ಸ್ಕ್ವೇರ್ ಫೀಟ್ ಇದೆ. ಇದು 4 BHK, ಗೆಸ್ಟ್ ರೂಮ್ ಒಂದು ಅಟ್ಯಾಚ್ಡು, ಇಲ್ಲಿ ಕಿಡ್ಸ್ ರೂಮು, ಇದಕ್ಕೊಂದು ಅಟ್ಯಾಚ್ ಇಲ್ಲ. ಇದು ಪ್ಯಾರೆಂಟ್ಸ್ ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಆ್ಯಂಡ್ ದಿಸ್ ಇಸ್ ಎ ಕಾಮನ್ ಬಾತ್ರೂಮ್. ಇದು ನಮ್ಮದು ಮಾಸ್ಟರ್ ಬೆಡ್ರೂಮು. ಸೊ ವಿ ಹ್ಯಾವ್ ನೈಸ್ ವಾರ್ಡ್ರೋಬ್ ಇಲ್ಲಿ. ಮಾಸ್ಟರ್ ಬೆಡ್ರೂಮ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಮತ್ತು ದಿಸ್ ಈಸ್ ಅಟ್ಯಾಚ್ಡ್ ಬಾತ್ರೂಮು. ದಿಸ್ ಈಸ್ ಆಲ್ಸೋ ವೆರಿ ಸ್ಪೇಷಿಯಸ್. ನಮಗೆ ಸ್ವಲ್ಪ ಪ್ಲ್ಯಾಂಟ್ಸ್ ಬಗ್ಗೆ ಕ್ರೇಜ್ ಜಾಸ್ತಿ, ಹಾಗಾಗಿ ನಾವು ಎಲ್ಲ ಟೈಪ್ ಆಫ್ ನಿಯರ್ಲಿ ಒಂದು 20-25 ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ ಎಲ್ಲ ಕಡೆ. ಸೊ ದಿಸ್ ಇಸ್ ಅವರ್ ಬಾಲ್ಕನಿ. ವಿ ಕ್ಯಾನ್ ಸಿಟ್ ಹಿಯರ್, ಟೀ ಕಾಫಿ ಸಂಜೆ ಹೊತ್ತು ಈಸಿಯಾಗಿ ಆರಾಮಾಗಿ ಕೂತಿರ್ತೀವಿ ಆರಾಮಾಗಿ. ಆಮೇಲೆ ಇಲ್ಲೂ ನೋಡಿ ಬೆಳಕು ಕೂಡ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಏನು ಇದ್ರ ಬದಲು ಯಾವುದು ಬಿಲ್ಡಿಂಗ್ ಕೂಡ, ಟವರ್ ಕೂಡ ಇಲ್ಲ ನಮ್ಮದು ಅಕ್ಕಪಕ್ಕ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಓಪನ್ ಸ್ಪೇಸ್. ಆ್ಯಂಡ್ ಆಲ್ಸೋ ದಿಸ್ ಆಲ್ ಬಿಲಾಂಗ್ಸ್ ಟು PJC ಕೂಡ. ಇದು ಆಪೋಸಿಟು ಕೂಡ ಎಲ್ಲ PJCಗೆ ಬಿಲಾಂಗ್ ಆಗುತ್ತೆ, ಪ್ರೆಸ್ಟೀಜ್ ಅವ್ರದ್ದು. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ 4 BHK ಡೈರೆಕ್ಟು ಫ್ಲ್ಯಾಟ್ ಓನರು. 4 BHK ಫ್ಲ್ಯಾಟ್ ಓನರ್ನ ಮಾತಾಡಿಸ್ತಾ ಇದ್ದೀನಿ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ನಿಶಾಂತ್ ಗೋಖಲೆ ಅಂತ. ಓಕೆ, ಹೇಳಿ ಸರ್ ನಿಮ್ಮದು ಫ್ಲ್ಯಾಟ್ ಡೀಟೇಲ್ಸ್. ಫ್ಲ್ಯಾಟ್ ಡೀಟೇಲ್ಸ್ 4 BHK ನಮ್ಮದು ಪ್ರೆಸ್ಟೀಜ್ ಜಿಂದಾಲ್ ಸಿಟಿಯಲ್ಲಿ. ಸೊ ನಾವಿದು 2022 ಅಲ್ಲಿ ಜೂನಲ್ಲಿ ಬಂದ್ವಿ ಇಲ್ಲಿಗೆ. ಓಕೆ. ಮತ್ತು ಇದು 2020 ಬುಕ್ ಮಾಡಿದ್ವಿ. ಓಕೆ. ಈಗ ನಿಮ್ಮ ಫ್ಲ್ಯಾಟು ಒಳಗಡೆ ನೋಡೋಣ. ಖಂಡಿತ ಹೋಗೋಣ. ಎಸ್, ಇದು 4 BHK ಟವರ್ ನಮ್ಮದು, ಮತ್ತು ಲಾಬಿ ಕೂಡ. ಇದ್ರ ಆಪೋಸಿಟ್ಟು ನಮಗೆ ಎಲ್ಲ ವಿಸಿಟರ್ ಪಾರ್ಕಿಂಗು, ಆಮೇಲೆಲ್ಲ ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಲಾಬಿ ಎಲ್ಲ ಇದೆ. ಗ್ರೌಂಡ್ ಫ್ಲೋರ್ ಇದು ವಿಸಿಟರ್ ಸಿಟ್ಟಿಂಗ್ ಏರಿಯಾ ದಿಸ್ ಸೈಡ್. ಸೊ ಎನಿ ಮೀಟಿಂಗ್ಸ್ ಎಲ್ಲ ಇಲ್ಲೇ ಮಾಡ್ಕೊಬೋದು ಬೇಕಾದ್ರೆ ಔಟ್ಸೈಡ್ಗೆ. ಇದು ನಮ್ಮ ವಾಕ್ ಏರಿಯಾ, ಸಪ್ರೇಟ್ ಎಂಟ್ರಿ ಫಾರ್ ಅವರ್ ಹೌಸ್. ಇದು ಶೂ ರ್ಯಾಕು ಮತ್ತು ಚಪ್ಪಲಿ ಎಲ್ಲ ಇಟ್ಕೊಳ್ಳೋ ಜಾಗ. ಇದು ನಮ್ಮನೆ ಮೇನ್ ಡೋರು. ಇಟ್ಸ್ 3 ವಿಡ್ತ್ ಮತ್ತು 8 ಹೈಟ್ ಇದೆ. ಇದು ಟೀಕುಡ್ ಡೋರು. ಮೇನ್ ಡೋರ್ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಫಾಯರ್ ಇದೆ. ಸೊ ದಿಸ್ ಇಸ್ ಡೈರೆಕ್ಟ್ಲಿ ಪ್ರೈವಸಿ ಇರುತ್ತೆ, ಸೊ ದ್ಯಾಟ್ ನಮ್ಗೆ ಡೈರೆಕ್ಟ್ ಹಾಲ್ ಕಾಣೋದಿಲ್ಲ. ಸೊ ಫಸ್ಟ್ ಫಾಯರ್ ವಿತ್ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಶೂ ರ್ಯಾಕು ಅಥವಾ ಏನಾದ್ರು ಇಟ್ಕೊಳ್ಳೋಕ್ಕೂ ಸ್ಪೇಸಿಂಗ್ ಮಾಡಿದ್ದೀವಿ. ಇದು ಮೇನ್ಲಿ ಚಿಕ್ಕಬಿದ್ರಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಜಸ್ಟ್ ಒಂದು 500 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್. ಮತ್ತು ಇಲ್ಲಿಂದ ಹಾಸ್ಪಿಟಲ್ಸ್ ಅಂದರೆ ಪ್ರಕ್ರಿಯೆ ಇದೆ, ಮತ್ತು ಹರ್ಷ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಇದೆ. ಸ್ಕೂಲ್ಸು ಬಹಳ ನಿಯರ್ ಇದೆ, DPS ಆಗಲಿ, ಸೌಂದರ್ಯ ಸ್ಕೂಲ್ ಆಗಲಿ, ತುಂಬ ಸ್ಕೂಲ್ಸ್ ಇದ್ದಾವೆ. ಮತ್ತು ಇದು ಕಮ್ಯುನಿಟಿ ಈಸ್ ಎ ವೆರಿ ನೈಸ್ ಕಮ್ಯುನಿಟಿ. ಆಲ್ ಕೈಂಡ್ಸ್ ಆಫ್ ಫೆಸ್ಟಿವಲ್ನ ಆಚರಣೆ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಫಾರ್ ಕಮ್ಯುನಿಟಿ ಲಿವಿಂಗ್. ಆ್ಯಂಡ್ ಗ್ರಾಸರಿ ಶಾಪ್ ಕೂಡ ಇಲ್ಲೇ ಒಳಗಡೆ ಇದೆ. ಸೊ ಎಲ್ಲೂ ಹೋಗಬೇಕಾಗಿಲ್ಲ, ಜಸ್ಟ್ ಒಂದು ವಾಕೇಬಲ್ ಒಂದು 100 ಮೀಟ್ರಲ್ಲಿ ನಮಗೆ ಫ್ಯಾಮಿಲಿ ಸ್ಟೋರ್ಸ್ ಇದೆ. ಫ್ಯಾಮಿಲಿ ಸ್ಟೋರ್ಸ್ ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ದೇರ್. ಇದು ನಮ್ಮನೆ ಲಿವಿಂಗ್ ಏರಿಯಾ. ನಾವು ಫಾಲ್ ಸೀಲಿಂಗ್ಸು ಎಲ್ಲ ಮಾಡಿದ್ದೀವಿ. ಮತ್ತು TV ಕ್ಯಾಬಿನೆಟ್ಸು ಇದೆ, TV ಯೂನಿಟ್ ವಿಚ್ ಇಸ್ ನೈಸ್ಲಿ ಪ್ಲ್ಯಾಂಡ್. ಮತ್ತು ಈ ಕಡೆ ಕೂಡ ನಾವು ಒಂದು ಡಿಸೈನ್ ಕೂಡ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಬಾಲ್ಕನಿ ಕೂಡ ಸ್ಪೇಷಿಯಸ್ ಬಾಲ್ಕನಿ, ಈಸಿಲಿ ಆರಾಮಾಗಿ ಕೂತ್ಕೋಬೋದು ನೀಟಾಗಿ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಒಂದು 3 years ಆಯ್ತು ಈಗ ಆಲ್ರೆಡಿ. ಸೊ ಮೇಂಟೆನೆನ್ಸ್ ಯಾವ ಥರ ಇದೆ ಈ ಅಪಾರ್ಟ್ಮೆಂಟಲ್ಲಿ? ಮೇಂಟೆನೆನ್ಸ್ ತುಂಬ ಈಸಿಯಸ್. ಅರೌಂಡ್ ನಾವೊಂದು 5500-6000 ಹಂಗೆ ಕಟ್ತೀವಿ. ಓಕೆ. ಸಿನ್ಸ್ ಇಟ್ಸ್ ಎ ಬಿಗ್ ಏರಿಯಾ. ಸೊ ಅರೌಂಡ್ 2 ರೂಪೀಸ್ 3 ರೂಪೀಸ್ ಅಷ್ಟೇ ಇರೋದು.
ಸೆಕ್ಯೂರಿಟಿ ಸೇಫ್ಟಿ ವೈಸ್ ಯಾವ ಥರ ಇದೆ ಈ ಅಪಾರ್ಟ್ಮೆಂಟಲ್ಲಿ? ವೆರಿ ನೈಸ್, ವಿ ಆರ್ ವೆಲ್ ಸೆಕ್ಯೂರ್ಡ್. ಸೊ ಇಲ್ಲಿವರೆಗೂ ನಮಗೇನು ಸಮಸ್ಯೆನೇ ಆಗಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಲಿವಿಂಗ್. ಓಕೆ. ವಾಟರ್ ಸರ್ವಿಸ್ ಯಾವ ಥರ ಇದೆ ಈ ಅಪಾರ್ಟ್ಮೆಂಟಲ್ಲಿ? ವಾಟರ್ ಸರ್ವಿಸ್ ಚೆನ್ನಾಗಿದೆ. ಇಟ್ಸ್ ಕಮ್ಸ್ ಅಂಡರ್ ಮೇಂಟೆನೆನ್ಸ್, ಸೊ ಅದಕ್ಕೇನು ಸೆಪ್ರೇಟ್ ಚಾರ್ಜಸ್ ಅಂತ ಏನಿಲ್ಲ. ಸೊ ಎನಿ ಟೈಮ್ ಏನು ಸಮಸ್ಯೆ ಪ್ರಾಬ್ಲಮ್ಸ್ ಏನು. ಪವರ್ ಬ್ಯಾಕಪ್? ಪವರ್ ಬ್ಯಾಕ್ ಇಸ್ 24/7. ಸೊ ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಇಮಿಡಿಯೇಟ್ ಕರೆಂಟ್ ಆದಾಗ ವಿತಿನ್ ಸೆಕೆಂಡ್ಸ್ ನಮಗೆ ರಿಬೂಟ್ ಆಗುತ್ತೆ. ಅಪಾರ್ಟ್ಮೆಂಟಲ್ಲಿ ಕ್ರೌಡ್ ಯಾವ ಥರ ಇದೆ ಈ ಅಪಾರ್ಟ್ಮೆಂಟಲ್ಲಿ? ಕ್ರೌಡ್ ಈಸ್ ವೆರಿ ನೈಸ್. ಮೋಸ್ಟ್ ಆಫ್ ದೆಮ್ ಆರ್ ಆಲ್ ಕೈಂಡ್ಸ್ ಆಫ್ ಸೆಲೆಬ್ರೇಷನ್ಸ್ ಮಾಡ್ತೀವಿ. ಆಲ್ ಜೆಲ್ ಆಗ್ತಾರೆ ಎಲ್ಲರೂ ಕೂಡ. ಸೊ ಅಪಾರ್ಟ್ಮೆಂಟ್ಸ್ ಅಂದರೆ ಅಕ್ಕಪಕ್ಕ ಮನೆಯವ್ರು ಮಾತಾಡಲ್ಲ, ಬಟ್ ಯೂಶ್ವಲಿ ಇಲ್ಲಿ ಎಸ್ಪೆಷಲಿ PGCಯಲ್ಲಿ ವಿ ಟಾಕ್ ಎಚ್ ಅದರ್. ಆ್ಯಂಡ್ ಎವ್ರಿ ವೀಕೆಂಡ್ ಏನಾದ್ರು ಒಂದು ಫಂಕ್ಷನ್ಸ್ಗಳು ನಡೀತಾನೆ ಇರುತ್ತೆ. ಇಟ್ಸ್ ಅ ನೈಸ್ ಲಿವಿಂಗ್. ಇದು ಬಾಲ್ಕನಿ ಆದಮೇಲೆ ಲಿವಿಂಗ್ ಏರಿಯಾ ಇದೆ. ಅದಾದ ನಂತರ ಇಲ್ಲಿ ಡೈನಿಂಗ್ ಹಾಲ್ ಇದೆ. ವೇರೇನು ಇದೇನಂದರೆ ಇದು ಇಟ್ಸ್ ಎ ಫೋಲ್ಡೇಬಲ್ ಕೂಡ. ಇದನ್ನು ನಮ್ಗೆ ಬೇಡದಿದ್ದರೆ ನಾವು ಈಸಿಯಾಗಿ ಇದನ್ನು ಕೆಳಗಡೆಯಿಂದ ವಿ ಕ್ಯಾನ್ ಜಸ್ಟ್ ರಿಮೂವ್ ಆ್ಯಂಡ್ ಮೇಲೆ ಒಂದು ಬೋಲ್ಟ್ ಥರ ಹಾಕಿಬಿಟ್ಟು ವಿ ಕ್ಯಾನ್ ಫಿಕ್ಸ್ ಇಟ್. ಸೊ ಇದು ಈ ಪ್ಲೇಸನ್ನು ಈಸಿಯಾಗಿ ಇಫ್ ಡಸನ್ ವಾಂಟ್ ಡೈನಿಂಗ್ ಹಾಲು ಅದನ್ನು ತೆಗೆದುಬಿಟ್ಟು ಹೋಗ್ಬೇಕಾದ್ರೆ. ಆ್ಯಂಡ್ ಇದು ಫಾಲ್ ಸೀಲಿಂಗು ಕೂಡ ನಾವು ಸ್ವಲ್ಪ ಡಿಸೈನ್ ಮಾಡಿದ್ವಿ, ಒಳ್ಳೆ ಲೈಟಿಂಗ್ಸ್ ಹಾಕೋಣ ಅಂತ. ಸೊ ಒಳಗಡೆ ಎಲ್ಲ ಇಟ್ಸ್ ಎಲ್ಲ LED ಲೈಟ್ಸ್ ಇದೆ ಇನ್ಸೈಡ್. ಸೊ ಇಟ್ ಈಸ್ ಅ ಒನ್ ಥಿಂಗ್. ಮತ್ತು ಇದು ದೇವ್ರ ಮನೆ ಕೂಡ ನಾವು ಈಸಿಯಾಗಿ ಇಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ಅಂತ ನಾವು ಮಾಡಿದ್ವಿ. ಪ್ಲಸ್ ಇದು ವೆಸ್ಟ್ ಫೇಸಿಂಗ್ ಕೂಡ ಇದೆ, ಸೊ ವಿಚ್ ಈಸ್ ಐಡಿಯಲ್. ಆ್ಯಂಡ್ ಇಲ್ಲಿ ಡ್ರಾಯರ್ಸ್ ಎಲ್ಲ ಇದೆ ವೇರ್ ವಿ ಕ್ಯಾನ್ ಕೀಪ್ ಅಗರಬತ್ತಿ, ಆಮೇಲೆ ಪೂಜೆ ಐಟಮ್ಸ್ ಎಲ್ಲ ಇಡ್ಬೋದು, ಬುಕ್ಸು ಇಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ ಇಲ್ಲೆಲ್ಲ. ಆ್ಯಂಡ್ ಇಟ್ಸ್ ಆಲ್ಸೋ ಎ ಗ್ರಾನೈಟ್ ವಿಚ್ ಇಸ್ ನೈಸ್ ಫಿನಿಶ್ ಗ್ರಾನೈಟ್ಸ್. ಆ್ಯಂಡ್ ಓಮ್ ಅಂತ ಒಂದು ಇದು ಸ್ಪೆಷಲಾಗಿ ಮಾಡಿಸಿರೋದು ನಾವು ಬೇಕಂತ. ಇದು ಬೇಡ ಅಂತ ಹೇಳಿದ್ವಿ, ಬಟ್ ವಿ ಇನ್ಸಿಸ್ಟೆಡ್ ಫಾರ್ ದೆಮ್ ಆ್ಯಂಡ್ ಕಾರ್ವಿಂಗ್ಸ್ ಮಾಡಲಿಕ್ಕೋಸ್ಕರ ಓಮ್ದು. ಸೊ ಯಾ ಎಸ್. ಇದೆಲ್ಲ ಎಷ್ಟು ಸ್ಪೇಸ್ ಇದೆ ಪೂಜಾ ರೂಮ್? ಸೊ ಪೂಜಾ ರೂಮ್ ಓವರ್ ಆಲ್ ಲಿವಿಂಗ್ ಪ್ಲೇಸ್ ನಮ್ದು ಅರೌಂಡ್ 24/14 ಇದೆ. ಇಟ್ಸ್ ಅರೌಂಡ್ 400 ಸ್ಕ್ವೇರ್ ಫೀಟ್. ಸೊ ಇದು ಪೂಜೆ ರೂಮು ಡೈನಿಂಗ್ ಹಾಲ್ ಸೇರಿಸಿನೇ ಒಂದು ಅರೌಂಡ್ 100 ಸ್ಕ್ವೇರ್ ಫೀಟ್ ಅಷ್ಟೇ ಬರುತ್ತೆ. ಸೊ ಕ್ವೈಟ್ ಸ್ಪೇಷಿಯಸ್. ಈಸಿಲಿ ಇಲ್ಲೊಂದು ಸತ್ಯನಾರಾಯಣ ಪೂಜೆನೇ ಮಾಡಿದ್ದೀವಿ ನಾವು, ಒಳಗಡೆನೇ ಪೂಜೆ ಮಾಡಿದ್ದೀವಿ. ನಿಯರ್ಲಿ 150 ಪೀಪಲ್ ಹ್ಯಾಡ್ ಕಮ್. ಸೊ ಈಸಿಯಾಗಿ ಇದೆಲ್ಲ ತೆಗೆದುಬಿಟ್ಟು ಈಸಿಯಾಗಿ ಕೂತಿದ್ರು ಎಲ್ಲನೂ ಕೆಳಗಡೆ ಊಟ ಮಾಡಲಿಕ್ಕೋಸ್ಕರ ಅಂತ. ಸೊ ಯಾ, ಇದು ಕಿಚನ್ ಏರಿಯಾ. ಇಟ್ಸ್ ಅರೌಂಡ್ 18/9 ಸ್ಕ್ವೇರ್ ಫೀಟ್, ಅರೌಂಡ್ 200 ಸ್ಕ್ವೇರ್ ಫೀಟ್ ಇದೆ. ಇದು ಬಂದು ಮುಂಚೆ ಬ್ಲ್ಯಾಕ್ ಇತ್ತು ಅವ್ರು ಕೊಟ್ಟಿರೋದು, ನಾವು ರಿಮೂವ್ ಮಾಡಿ ನಮಗೆ ವೈಟ್ ಬೇಕು ಅಂತ ಮಾಡಿಸಿದ್ವಿ. ಇಟ್ಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಒನ್. ಆ್ಯಂಡ್ ಆಲ್ಸೋ ಇದು ಕಂಪ್ಲೀಟ್ ಮಾಡ್ಯುಲರ್ ಕಿಚನ್. ನಮ್ಮ ಕರೆಂಟ್ ಟ್ರೆಂಡ್ ಏನಿದೆ ಆ ಟೇಸ್ಟ್ ಮೇಲೆ ನಾವು ಯೋಚನೆ ಮಾಡಿ ಮಾಡಿಸಿರೋದು, ಕಲರ್ ಕಾಂಬಿನೇಷನ್ ಕೂಡ. ಮತ್ತು ಇದು ಫೇಬರ್ ಅವ್ರದ್ದು ಚಿಮ್ನಿ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಕೌಂಟರ್ ಟಾಪು. ಸೊ ನಾವು ಇದೆಲ್ಲ ಇಲ್ಲೇ ಇರುತ್ತೆ. ಸೊ ವಿಲ್ ಕೀಪ್ ಇಟ್ ಫಾರ್ ದ ಪೀಪಲ್. ಸೊ ಇದೊಂದು ಹಾಗೆ ಇರುತ್ತೆ. ಪ್ಲಸ್ ಆಲ್ ದ ಕ್ಯಾಬಿನೆಟ್ಸ್ ಇಟ್ಸ್ ಆಲ್ ನೈಸ್ಲಿ ಡಿಸೈನ್ಡ್. ಆಲ್ ಹಿಂಜಸ್ಸು ಕೂಡ ನೈಸ್ ಆಗಿದೆ. ದೆರ್ ಇಸ್ ನೋ ಲೋಕಲ್ ಕ್ವಾಲಿಟಿ ಇಲ್ಲ, ಸುಪ್ರೀಂ ಕ್ವಾಲಿಟಿನೇ ಹಾಕಿರೋದೆಲ್ಲ. ಇಲ್ಲೂ ನಾವು ಸದ್ಯಕ್ಕೆ ವಿ ಹ್ಯಾವ್ ಎ ಕ್ಯಾಬಿನೆಟ್ಸ್ ಬೇರೆ ಏನು ಬೇಕಾದ್ರೂ ಇಟ್ಕೊಬೋದು ಮೇಲೆ. ಸೊ ವಿ ಹ್ಯಾವೆಂಟ್ ಯೂಸ್ಡ್ ಮಚ್. ಸೊ ಹಾಗೇ ಇದೆ, ಜಾಸ್ತಿ ಏನು ಇಟ್ಕೊಳ್ಬೋದು ಟಿಲ್ ಎಂಡ್. ಮತ್ತು ಇದು ಮುಂಚೆ ಇಲ್ಲಿ ಆ್ಯಂಡ್ ಇದು ಕಂಪ್ಲೀಟ್ ಗ್ರನೈಟ್ ಹಾಕ್ಸಿರೋದು ನಾವು ಫುಲ್ಲು ಇಲ್ಲಿವರೆಗೂ. ಇಲ್ಲಿ ಮತ್ತು ಚೇಂಜ್ ಮಾಡಿಸಿದ್ವಿ ನಾವು. ಇಲ್ಲಿ ವಾಷಿಂಗ್ ಇತ್ತು ಮುಂಚೆ, ಬಟ್ ಕಟ್ ಮಾಡಿಸ್ಬಿಟ್ಟು ಈ ಕಡೆಗೆ ಚೇಂಜ್ ಮಾಡಿಸಿದ್ವಿ. ಸೊ ದಟ್ ವಾಷಿಂಗ್ ಆದಮೇಲೆ ಇಮಿಡಿಯೇಟಾಗಿ ಇಲ್ಲೇ ಇಡ್ಬೋದು. ಆ್ಯಂಡ್ ಆಲ್ಸೋ ಡಿಶ್ ವಾಷರ್ಗೂ ಪ್ಲೇಸ್ ಮಾಡಿಸಿದ್ದೀವಿ. ಸೊ ಯು ಕ್ಯಾನ್ ಈಸಿಲಿ ಕೀಪ್ ಇಟ್ ದ ಡಿಶ್ ವಾಷರ್ ಹಿಯರ್. ಮತ್ತು ಇದು ಫ್ರಿಡ್ಜ್ ಐಟಮ್ಸ್ ಇಡಲಿಕ್ಕೆ. ಆಮೇಲೆ ಇದೊಂಥರ ಪ್ಲೇಸ್ ವೇರ್ ಎನಿಥಿಂಗ್ ಕ್ಯಾನ್ ಬಿ ಕೆಪ್ಟ್. ಕರೆಂಟ್ಲಿ ನಾವು ಐಟಮ್ಸ್ ಇಟ್ಟಿದ್ದೀವಿ, ಬಟ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಸೈನ್ಡ್, ಏನು ಬೇಕಾದ್ರೆ ಇಟ್ಕೊಬೋದು. ಪ್ಲಸ್ ಟಾಲ್ ಯೂನಿಟ್ ಬೇಕಂತಲೇ ಮಾಡಿಸಿದ್ದೀವಿ ನಾವಿಲ್ಲಿ. ಟಾಲ್ ಯೂನಿಟ್ ಫಾರ್ ಆಲ್ ದ ಕಟ್ಲರೀಸ್ ಎವ್ರಿಥಿಂಗ್ ಇಟ್ಕೊಳ್ಳೋಕ್ಕೋಸ್ಕರ. ಸೊ ಗ್ರೈಂಡರು ಅಥವಾ ಏನು ಬೇಕಾದ್ರೂ ಇಟ್ಕೊಬೋದು. ಟೂ ಟಾಲ್ ಯೂನಿಟ್ಸ್ ಹ್ಯಾವ್ ಬಿನ್ ಡಿಸೈನ್ಡ್. ಸೊ ಇದಕ್ಕೆ ಸ್ಪೇಸ್ ಎಲ್ಲ ಇಂಟೀರಿಯರ್ ಫುಲ್ ಜಾಸ್ತಿ ಇದೆ. ಸೊ ಆ್ಯಂಡ್ ದಿಸ್ ಕೂಡ ಮಾಡ್ತಿರೋದು ಮೈಕ್ರೋ ಓವನ್ ಇಡ್ಲಿಕ್ಕೋಸ್ಕರ ಅಂತ. ಇಲ್ಲೂ ವಿ ಹ್ಯಾವ್ ಎ ಸ್ವಿಚ್ ಬೋರ್ಡ್ ಫಾರ್ ದ್ಯಾಟ್ ಒನ್ ಸ್ಪೆಷಲಿ.
ಆ್ಯಂಡ್ ದಿಸ್ ಆರ್ ಹಿಂಜಸ್ ಕೈಂಡ್. ಆ್ಯಂಡ್ ಇದು ಬಂದು ಕಟ್ಲರಿ ಯೂನಿಟ್ಸ್, ಸೊ ಟಾಲ್ ಯೂನಿಟ್ ಅಂತಾರೆ. ಆ್ಯಂಡ್ ವಿ ಹ್ಯಾವ್ ಆಲ್ ದ ಥಿಂಗ್ಸ್ ವಿಚ್ ವಿ ಕ್ಯಾನ್ ಕೀಪ್ ಇಟ್ ಇಯರ್. ಇದು ಆಲ್ ಮೂಮೆಂಟೂ ಚೆನ್ನಾಗಿದೆ. ಇದು ಎಷ್ಟು ಜೋರು ಹಾಕಿದ್ರೂ ಇಟ್ಸ್ ಮೂಸಿನೆಸ್ ಈಸಿ ಮೋಡ್. ಈ ಫ್ಲ್ಯಾಟು ಯಾವ ಫ್ಲೋರಲ್ಲಿದೆ? ಈ ಫ್ಲ್ಯಾಟು ಗ್ರೌಂಡ್ ಫ್ಲೋರಲ್ಲಿದೆ. ಯಾವ ಫೇಸಿಂಗ್ ಬರುತ್ತೆ ಇದು? ಇದು ಮೇನ್ ಡೋರ್ ನಾರ್ತ್ ಫೇಸಿಂಗ್ ಬರುತ್ತೆ. ಆ್ಯಂಡ್ ನಮ್ಮ ಕಿಟಕಿಗಳೆಲ್ಲ ಮೇಜರ್ಲಿ ಎಲ್ಲ ಈಸ್ಟ್ ಫೇಸಿಂಗ್, ಸೊ ಬೆಳಕಿಗೆ ಏನು ಸಮಸ್ಯೆನೇ ಇಲ್ಲ. ನಾವು ಲೈಟೇ ಹಾಕಲ್ಲ ಯೂಶಲಾಗಿ. ಈ ಫ್ಲ್ಯಾಟು ಏನು ಚಾಯ್ಸ್ ಮಾಡಿದ್ರಿ ನೀವು? ಚಾಯ್ಸ್ ನಮಗೆ ನಮ್ಮ ತಾಯಿಯವರೆಲ್ಲ ಬೇಕಂತಲೇ ನಾವು ಗ್ರೌಂಡ್ ಫ್ಲೋರ್ ಚಾಯ್ಸ್ ಮಾಡಿದ್ವಿ. ಸೊ ದಟ್ ಆಕ್ಸೆಸಿಬಿಲಿಟಿ ಈಸಿ ಇರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಈಸಿಯಾಗಿ ಹೋಗ್ಬೋದು. ಸೊ ಬಿಕಾಸ್ ಪ್ರೀವಿಯಸ್ಲಿ ಸ್ಟೇ ಮಾಡಿದ್ವಿ ನಾವು ಎಲ್ಲ ಲೇಔಟ್ಗಳಲ್ಲಿ. ಸೊ ನಮ್ಮ ಗ್ರೌಂಡ್ ಫ್ಲೋರೇ ಇಷ್ಟ ಆಗಿತ್ತು, ಅದಕ್ಕೋಸ್ಕರನೇ. ಆಮೇಲೆ ವಾಸ್ತು ಕೂಡ ಚೆನ್ನಾಗಿದೆ ಎಲ್ಲ ಕಡೆ. ದಿಸ್ ಈಸ್ ಎ ಕಾರ್ನರ್ ಫ್ಲ್ಯಾಟ್, ಹಾಗಾಗಿ ಎಲ್ಲ ಸೈಡಿಂದಲೂ ಲೈಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ವಾಸ್ತು ಕಂಪ್ಲೇಂಟ್ ಕೂಡ ಇದೆ ಬಿಕಾಸ್ ಇಟ್ಸ್ ನಾರ್ತ್ ಫೇಸಿಂಗ್ ಕೂಡ. ಇದು ಕಾಮನ್ ಬಾತ್ರೂಮು. ಮತ್ತು ಇದರಲ್ಲೂ ಒಂದು ಸಿಂಪಲ್ ಯೂನಿಟ್ ಮಾಡಿದ್ದೀವಿ, ಏನಾದರೂ ಒಳಗಡೆ ಇಟ್ಕೊಳ್ಳೋಕ್ಕೆ ಟೂತ್ ಬ್ರಷು ಅಂಥವೆಲ್ಲ. ಇದು ರೂಮ್ ನಂಬರ್ 1. ಇದು ವಿಂಡೋ ವಿತ್ ಫುಲ್ ಆಫ್ ಲೈಟ್. ಆಮೇಲೆ ದಿಸ್ ಈಸ್ ಅವರ್ ವಾರ್ಡ್ರೋಬು ಫಾರ್ ದಿಸ್ ರೂಮ್. ಮತ್ತು ಮೇಲೂ ಕೂಡ ಫುಲ್ ಕ್ಯಾಬಿನೆಟ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅರೌಂಡ್ 11 feet ಅಷ್ಟೇ ಇದೆ ಅದು. ಮತ್ತು ಮಿರರು ಪ್ಲಸ್ ಏನಾದ್ರು ಇಟ್ಕೊಳ್ಳೋಕ್ಕೆ, ಒಳಗಡೆ ಏನಾದರೂ ಇಟ್ಕೊಳ್ಳೋಕ್ಕೆ ದರ್ಸ್ ಆಪ್ಷನ್ನು. ಮತ್ತು ದಿಸ್ ಈಸ್ ಒಳಗಡೆ ಯೂನಿಟ್, ಸೊ ಆಲ್ ಬಟ್ಟೆ ಇಟ್ಕೊಳ್ಳೋಕ್ಕೆ. ಮತ್ತು ಮೇಲೆ ಏನು ಫಾಲ್ ಸೀಲಿಂಗ್ ಏನೂ ಮಾಡಿಲ್ಲ ಈ ರೂಮಲ್ಲಿ. ಇಟ್ಸ್ ಅರೌಂಡ್ 10x12 ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಇದರಲ್ಲಿ. ಸೊ ಬಾತ್ರೂಮ್ ವಿತ್ ಟಾಯ್ಲೆಟ್. ಸಿಂಕ್ ಪ್ಲಸ್ ಇದ್ರ ಜೊತೆ ಇಲ್ಲಿ ಕ್ಯಾಬಿನೆಟ್ ಇದೆ. ಇಫ್ ಸಮಥಿಂಗ್ ನೀಡ್ಸ್ ಟು ಬಿ ಕೆಪ್ಟ್ ಇಟ್ಕೊಬೋದು. ಶ್ಯಾಂಪೂ, ಸೋಪ್ಸ್, ಎಕ್ಸ್ಟ್ರಾ ಸೋಪ್ಸ್, ಅದು ಥಿಂಗ್ಸ್. ಇದು ಕಿಡ್ಸ್ ರೂಮು ಆ್ಯಂಡ್ ಸೆಕೆಂಡ್ ರೂಮ್ ಕೂಡ. ಇದು ಕಿಡ್ಸ್ ರೂಮು. ಸೊ ಇಲ್ಲೊಂದು ಕಂಪ್ಲೀಟ್ ನೈಸ್ ಡಿಸೈನ್ ಮಾಡಿಸಿದ್ದೀವಿ, ನಮ್ಮ ಮಗನಿಗೋಸ್ಕರ ಅಂತ ಮಾಡಿಸಿದ್ದು ಇದು. ಆ್ಯಂಡ್ ಆಲ್ಸೋ ವಾರ್ಡ್ರೋಬ್ ಇದೆ ಫಾರ್ ಕಿಡ್. ಇದು ಮಗನಿಗೋಸ್ಕರ ಅಂತ ಸಿಂಪಲ್ ವಾರ್ಡ್ರೋಬು. ಆ್ಯಂಡ್ ವಿ ಹ್ಯಾವ್ ಎ ನೈಸ್ ಯೂನಿಟ್ ವಿಚ್ ಕಲರ್ ಕಾಂಬಿನೇಷನ್ ಆಫ್ ಎಲ್ಲೋ ಬ್ಲೂನೇ ಅಂತ ಇಷ್ಟ ಆಯಿತು ಅವ್ರಿಗೆ. ಸೊ ಅದು ನೈಸಾಗಿ ಮಾಡಿದ್ದೀವಿ ವಿತ್ ನೈಸ್ ವೆಂಟಿಲೇಷನ್ನು. ನಮ್ಗೆ ಫುಲ್ಲು ಬೆಳಕು ಬರ್ತಾಯಿದೆ, ನಾನು ಲೈಟು ಹಾಕಿಲ್ಲ ಅಷ್ಟೊಂದು. ಸೊ ಹಾಗಾಗಿ ನೈಸ್ ವೆಂಟಿಲೇಷನ್ ಇದೆ. ಸೊ ಇದು ಬೇಕಂದ್ರೆ ಡಿಸೈನ್ ಮಾಡಿದ್ದೆ. ಅವನಿಗೆ ಕಾರ್ ಕ್ರೇಜಿ ಈಸ್. ಸೊ ಎಲ್ಲ ಕಾರು ಆಮೇಲೆ ಇದು ಡಿಸೈನ್ ಮಾಡಿದ್ದೀವಿ. ಸೊ ಆಲ್ ಇದಕ್ಕೆ ನಮಗೆ ಅಟ್ಯಾಚ್ ಬಾತ್ರೂಮ್ ಏನಿಲ್ಲ, ಇದು ಒಂದು ರೂಮಿಗೆ ಮಾತ್ರ. ಇಂಟೀರಿಯರ್ಸು ಡಿಸೈನ್ ಯಾರು ಮಾಡಿದ್ದು? RAV ಇಂಟೀರಿಯರ್ಸ್ ಅಂತ. ಸೊ ಅವರು ಬಸವನಗುಡಿ ಹತ್ರ ಇರೋದು ಅವ್ರದ್ದು ಆಫೀಸ್ ಎಲ್ಲ. ಬಸವನಗುಡಿಯಿಂದ ಜಯನಗರ ಹತ್ತತ್ರ ಇರೋದು ಆಫೀಸು. ಸೊ ವೆಂಟ್ ಪರ್ಸ್ನಲಿ ಆ್ಯಂಡ್ ನಮ್ಗೇನು ಬೇಕೋ ಡಿಸೈನು ಹೇಗೆ ಬೇಕೋ, ಸೊ ದೇ ಹ್ಯಾವ್ ಡನ್ ಇಟ್ ಆಲ್ರೆಡಿ ನೈಸ್ಲಿ. ಅಪ್ರಾಕ್ಸಿಮೇಟ್ ಎಷ್ಟು ಕಾಸ್ಟ್ ಆಯಿತು ಇಂಟೀರಿಯರ್ಸು? ಇಂಟೀರಿಯರ್ಸ್ ಅರೌಂಡ್ 14 to 15 lakhs ಆಗಿದೆ ಓವರಾಲು. ಸೊ ಅಷ್ಟು ನಾವು ಸ್ಪೆಂಡ್ ಮಾಡಿದ್ವಿ ಆ ಟೈಮಲ್ಲಿ. ಕಸ್ಟಮೈಸ್ ವರ್ಕು ಏನೇನು ಮಾಡಿಸಿದ್ದೀರಾ ಫ್ಲ್ಯಾಟಲ್ಲಿ? ಕಸ್ಟಮೈಸ್ ನಾವಲ್ಲಿ ಒಂದು ಸರ್ವೆಂಟ್ ರೂಮಲ್ಲಿ ಒಂದು ಕ್ಯಾಬಿನೆಟ್ ಥರ ಮಾಡಿಸಿದ್ವಿ, ದೊಡ್ಡದು ವಾರ್ಡ್ರೋಬ್ ಅಲ್ಲ, ಕ್ಯಾಬಿನೆಟ್ ಟೈಪ್ ಮಾಡಿಸಿದ್ವಿ, ಬಿಗ್ಗರ್ ಒನ್ನು. ವೇರಿನ್ ಏನಾದ್ರು ಎಕ್ಸ್ಟ್ರಾ ಐಟಮ್ಸು, ಗೂಡ್ಸ್ ಏನಾದ್ರು ಇಟ್ಕೊಳ್ಬೇಕಂದ್ರೆ ಅಲ್ಲಿ ಇಟ್ಕೊಳ್ಬೋದು. ಪ್ಲಸ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ದರೆ, ನಾನು ಅಲ್ಲಿ ಮುಂಚೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಸರ್ವೆಂಟ್ ರೂಮ್ನೇ ಆ್ಯಸ್ ಎ ವರ್ಕ್ ಫ್ರಮ್ ಹೋಮ್ ಯೂಸ್ ಮಾಡ್ಕೊತಾ ಇದ್ದೆ. ವೆಂಟಿಲೇಷನ್ ಈಸ್ ಎಲ್ಲ ಇಟ್ಸ್ ಎ ಕಾರ್ನರ್ ಫ್ಲ್ಯಾಟ್. ಎಲ್ಲ ರೂಮ್ಸ್ಗೂ ವಿ ಹ್ಯಾವ್ ಎ ನೈಸ್ ವೆಂಟಿಲೇಷನ್, ಗಾಳಿ ಕೂಡ. ಆ್ಯಂಡ್ ಈಸ್ಟ್ ಫೇಸಿಂಗ್ ಇದೆ ಆಲ್ ರೂಮ್ಸು. ಸೊ ಇಟ್ಸ್ ಎ ನೈಸ್, ಬೆಳಕು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ರೂಮ್ ನಂಬರ್ 3.
ಸೊ ವಿ ಹ್ಯಾವ್ ಇಲ್ಲೂ ಕೂಡ ನೈಸ್ ವೆಂಟಿಲೇಷನ್ ವಿತ್ ಬೆಳಕಿದೆ ಆ್ಯಂಡ್ ಆಲ್ಸೋ ವಾರ್ಡ್ರೋಬ್ ಕೂಡ ಇದೆ ನಾವು ಇದಕ್ಕೂ ಸಿಮಿಲರ್ ಫ್ಯಾಷನ್. ಮೇಲ್ಗಡೆ ಕೂಡ ಎಂಡ್ ಟು ಎಂಡ್ ಕ್ಯಾಬಿನೆಟ್ಸ್ ಮಾಡಿದ್ದೀವಿ ಫಾರ್ ದ ಸ್ಟೋರಿಂಗ್ ಗುಡ್ಸ್. ಆ್ಯಂಡ್ ಇದಕ್ಕೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಆ್ಯಂಡ್ ಆಲ್ಸೋ ನೈಸ್ ವೆಂಟಿಲೇಷನ್ ನೋಡ್ಬೋದು ನೀವು. ಇಲ್ಲಿ ಓಪನ್ ಮಾಡಿದ್ರೆ ತುಂಬ ಬೆಳಕಿದೆ, ಚೆನ್ನಾಗಿ ಗಾಳಿ ಕೂಡ ಚೆನ್ನಾಗಿ ಬರುತ್ತೆ. ಈ ರೂಮ್ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇದು 4BHK ಗೆಸ್ಟ್ ರೂಮ್ ಒಂದು ಅಟ್ಯಾಚ್ಡು. ಇಲ್ಲಿ ಕಿಡ್ಸ್ ರೂಮು, ಇದಕ್ಕೊಂದು ಅಟ್ಯಾಚ್ ಇಲ್ಲ. ಇದು ಪ್ಯಾರೆಂಟ್ಸ್ ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಆ್ಯಂಡ್ ದಿಸ್ ಇಸ್ ಎ ಕಾಮನ್ ಬಾತ್ರೂಮ್. ಇದು ನಮ್ಮದು ಮಾಸ್ಟರ್ ಬೆಡ್ರೂಮು. ಸೊ ವಿ ಹ್ಯಾವ್ ನೈಸ್ ವಾರ್ಡ್ರೋಬ್ ಇಲ್ಲಿ ವಿತ್ ಕಂಪ್ಲೀಟ್ ಮೇಲೆ ಫುಲ್ ಲಾಫ್ಟ್ ಇದೆ. ಆಮೇಲೆ ಇದ್ರ ಸೈಜ್ ಬಂದು ರೂಮ್ ಸೈಜ್ ಬಂದು ಅರೌಂಡ್ 10x14, ಇಟ್ಸ್ ಅರೌಂಡ್ 140 ಸ್ಕ್ವೇರ್ ಫೀಟ್. ಸೊ ವಿ ಹ್ಯಾವ್ ಎ ಈ ಥರ ನಮ್ಮದು ಡಿಸೈನ್. ಇಟ್ಸ್ ನೈಸ್ ಡಿಸೈನ್ ವಿತ್ ಕ್ಯಾಬಿನೆಟ್ಸ್ ಎಲ್ಲ 2-3 ಆಲ್ದು ಸ್ಯಾರಿಗಳು ಆಮೇಲೆ ಹ್ಯಾಂಗರ್ಗಳು ನೈಸ್ ಇಲ್ಲೆಲ್ಲ ಇಟ್ಕೊಬೋದು. ಪ್ಲಸ್ ಮೇಲ್ಗಡೆ ಕೂಡ ವಿ ಹ್ಯಾವ್ ಬ್ಯಾಗ್ಸ್, ಎಕ್ಸ್ಟ್ರಾ ಬ್ಯಾಗ್ಸ್ ಇರ್ಬೋದು, ಏನಾದ್ರು ಇಟ್ಕೊಳ್ಳೋಂಗಿದ್ರೆ ವಿ ಕ್ಯಾನ್ ಕೀಪ್ ಇಟ್ ಈಸಿಲಿ. ಸೊ ಇಟ್ಸ್ ಎ ಹ್ಯೂಜ್ ಒನ್. ಈ ಕಡೆ ಕೂಡ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದೀವಿ. ಮತ್ತು ದಿಸ್ ಒನ್ ನಮ್ಮದು ವಿ ಹ್ಯಾವ್ ಎ ಯೂನಿಟ್ ವರ್ಕ್ ಫ್ರಮ್ ಹೋಮ್ ಅಥವಾ ಏನಾದ್ರು ಲ್ಯಾಪ್ಟಾಪ್ಸ್ ಇಟ್ಕೊಂಡು ಕೆಲಸ ಮಾಡೋರಿಗೆ ಇದು ಮಾಡ್ಬೋದು. ದಿಸ್ ಕ್ಯಾನ್ ಬಿ ಈಸಿಲಿ ಕೆಳಗಡೆನೂ ಮಾಡ್ಬೋದು. ಸೊ ಸ್ಪೇಸಿಂಗ್ ಕೂಡ ಆಗುತ್ತೆ ಇಲ್ಲಿ ಓಡಾಡಲಿಕ್ಕೆ. ಆ್ಯಂಡ್ ಹಿಯರ್ ಕೂಡ ಇದು ಕೂಡ ವರ್ಕಿಂಗ್ ಸ್ಪೇಸ್ ಇಲ್ಲೂ ಕೂಡ. ಮತ್ತು ವಿ ಹ್ಯಾವ್ ಎ ಏನನ್ಬೋದು ಇದಕ್ಕೆ ಮಿರರ್ ಪ್ಲಸ್ ಯಾರು ಸ್ನಾನ ಮಾಡಿಬಂದು ಫೇಶಿಯಲ್ ಅದು ಇದು ಮಾಡ್ಕೊಳ್ಳೋಕ್ಕೆ ಡ್ರೆಸ್ಸಿಂಗ್ ಟೇಬಲ್ಲು ಅಂತ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀವಿ. ಪ್ಲಸ್ ಇದು ಮತ್ತು ನಮಗೆ ಸ್ವಲ್ಪ ಪ್ಲ್ಯಾಂಟ್ಸ್ ಬಗ್ಗೆ ಕ್ರೇಜ್ ಜಾಸ್ತಿ, ಹಾಗಾಗಿ ನಾವು ಎಲ್ಲ ಟೈಪ್ ಆಫ್ ನಿಯರ್ಲಿ ಒಂದು 20-25 ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ ಎಲ್ಲ ಕಡೆ. ಸೊ ದಿಸ್ ಇಸ್ ಅವರ್ ಬಾಲ್ಕನಿ. ವಿ ಕ್ಯಾನ್ ಸಿಟ್ ಹಿಯರ್, ಟೀ ಕಾಫಿ ಸಂಜೆ ಹೊತ್ತು ಈಸಿಯಾಗಿ ಆರಾಮಾಗಿ ಕುತ್ಕೊಂಡು ಕೂತಿರ್ತೀವಿ ಆರಾಮಾಗಿ. ಆಮೇಲೆ ಇಲ್ಲೂ ನೋಡಿ ಬೆಳಕು ಕೂಡ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಏನು ಇದ್ರ ಬದಲು ಯಾವುದು ಬಿಲ್ಡಿಂಗ್ ಕೂಡ ಟವರ್ ಕೂಡ ಇಲ್ಲ ನಮ್ಮದು ಅಕ್ಕಪಕ್ಕ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಓಪನ್ ಸ್ಪೇಸ್. ಆ್ಯಂಡ್ ಆಲ್ಸೋ ದಿಸ್ ಆಲ್ ಬಿಲಾಂಗ್ಸ್ ಟು PJC ಕೂಡ. ಇದು ಆಪೋಸಿಟು ಕೂಡ ಎಲ್ಲ PJCಗೆ ಬಿಲಾಂಗ್ ಆಗುತ್ತೆ, ಪ್ರೆಸ್ಟೀಜ್ ಅವ್ರದ್ದು. ಮಾಸ್ಟರ್ ಬೆಡ್ರೂಮ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಮತ್ತು ದಿಸ್ ಈಸ್ ಅಟ್ಯಾಚ್ಡ್ ಬಾತ್ರೂಮು. ದಿಸ್ ಈಸ್ ಆಲ್ಸೋ ವೆರಿ ಸ್ಪೇಷಿಯಸ್. ಇಲ್ಲೂ ಕೂಡ ನಾವು ಮಿರರ್ ಹಾಕ್ಸಿದ್ದೀವಿ ನಾವಾಗೆ. ಆಮೇಲೆ ಇದು ಕ್ಯಾಬಿನೆಟ್ ಟು ಕೀಪ್ ಆಲ್ ದ ಥಿಂಗ್ಸ್, ಎನಿ ಸೋಪ್ಸ್ ಇರ್ಬೋದು, ಪೇಸ್ಟ್ ಇರ್ಬೋದು, ಎಕ್ಸ್ಟ್ರಾ ಥಿಂಗ್ಸ್ ಇರ್ಬೋದು, ಎಲ್ಲ ಇಟ್ಕೊಳ್ಬೋದು. ಪ್ಲಸ್ ಕೆಳಗಡೆ ಕೂಡ ಕ್ಯಾಬಿನೆಟ್ಸ್ ಮಾಡಿಸಿದ್ದೀವಿ, ಬಟ್ಟೆ ಒಗೆದು ಇಲ್ಲಿ ಒಗಿಲಿಕ್ಕೆ ಯಾವ್ಯಾವ ಎಲ್ಲ ಇಟ್ಕೊಳ್ಬೋದು. ಪ್ಲಸ್ ಆಲ್ ದ ಟಾಯ್ಲೆಟ್ರೀಸ್ ಎಲ್ಲ ಥಿಂಗ್ಸ್, ಲೈಝಾಲು, ವಿನ್ ಅಂಥವೆಲ್ಲ ಇಟ್ಕೊಳ್ಳೋಕ್ಕೂ ಕ್ಯಾಬಿನೆಟ್ಸ್ ಮಾಡಿಸಿದ್ದೀವಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಎ ಹ್ಯೂಜ್ ಬಾತ್ರೂಮ್ ನಮ್ಮದು. ಆಮೇಲೆ ನೈಸ್ ಟೈಲ್ಸ್ ಕೂಡ ಇದೆ ಇದರಲ್ಲಿ, ನಿಮಗೆ ನೋಡ್ಬೋದು. ಟೈಲ್ಸು ಡಿಫ್ರೆಂಟ್ ಟೈಪ್ ಆಫ್ ಟೈಲ್ಸ್. ಸೊ ಸ್ವಲ್ಪ ಸುಪ್ರೀಮ್ ಆಗಿದೆ. ಮೇಲ್ಗಡೆಯಿಂದೆಲ್ಲ ಗೀಝರ್ಸ್ ಎಲ್ಲ ಹಾಕ್ಸಿದ್ದಾರೆ, ಫುಲ್ ಎಲ್ಲದಕ್ಕೂ ಗೀಝರ್ಸ್ ಇದೆ. ಸೊ ದರ್ ಈಸ್ ನೋ ಪ್ರಾಬ್ಲಮ್ ಆಫ್ ಹಾಟ್ ವಾಟರ್ ಕೂಡ. ಇದು ಮೇನ್ ಡೋರ್ ಆಗಿದ ತಕ್ಷಣ ಇಲ್ಲಿ ನಮ್ಮ ಸರ್ವೆಂಟ್ ರೂಮ್ ಇದೆ. ಬಟ್ ನಾವು ಸರ್ವೆಂಟ್ ರೂಮಾಗಿ ಯೂಸ್ ಮಾಡ್ತಾ ಇಲ್ಲ, ರಾದರ್ ದೆನ್ ನಾವು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಕ್ಯಾಬಿನೆಟ್ಸ್ ಮಾಡ್ಕೊಂಡು ಏನಾದ್ರು ಸ್ಟೋರೇಜ್ ಥರ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಮೇಲೆ ಕೂಡ ಏನಾದ್ರು ಇಟ್ಕೊಳ್ಬೋದು. ಸೊ ಯೂಶ್ವಲಿ ನಾನು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ ಮುಂಚೆ. ಬಟ್ ನವೆಡೇಸ್ ಎಲ್ಲ ವಾಷಿಂಗ್ ಮಿಷಿನು, ಆಮೇಲೆ ಒಳಗಡೆ ಕೆಲಸದವ್ರು ಬಂದುಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಪಾತ್ರೆ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹೊರಟ್ಬಿಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಅಡ್ವಾಂಟೇಜ್. ಸೊ ಇಲ್ಲಿ ಬರೋದೇ ಇಲ್ಲ. ಸೊ ದಿಸ್ ಈಸ್ ಆಲ್ಸೋ ಅರೌಂಡ್ 60 to 80 ಸ್ಕ್ವೇರ್ ಫೀಟ್, 80 ಸ್ಕ್ವೇರ್ ಫೀಟ್ ಅಷ್ಟಿದೆ. ಇನ್ಕ್ಲೂಡಿಂಗ್ ಬಾತ್ರೂಮ್ ಅಂದರೆ ಒಂದು 80 to 90 ಸ್ಕ್ವೇರ್ ಫೀಟ್ ಬಂದುಬಿಡುತ್ತೆ. ಪ್ರೈಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಫ್ಲ್ಯಾಟದು? ಈ ಫ್ಲ್ಯಾಟು 2.85 ಎಕ್ಸ್ಪೆಕ್ಟೇಷನ್ ವಿತ್ ಇಂಟೀರಿಯರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಕಾರ್ ಪಾರ್ಕಿಂಗ್ ಒಂದಿದೆ. ಓಕೆ, ಪ್ಲಸ್ ಬೈಕು ಕೂಡ ಇಡ್ಬೋದು. ನೆಗೋಷಿಯಬಲ್ ಇದೆಯಾ ಪ್ರೈಸು?
ಎಸ್ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಬ್ಯಾಂಕ್ ಲೋನ್ ಇದೆಯಾ ಈ ಫ್ಲ್ಯಾಟಿಗೆ? ಬ್ಯಾಂಕ್ ಲೋನ್ ಇಲ್ಲ, ಕ್ಲಿಯರ್, ವಿ ಆರ್ ಕ್ಲಿಯರ್. ಸೊ ಈ ಫ್ಲ್ಯಾಟ್ ನೀವು ಏನಕ್ಕೆ ಸೇಲ್ ಮಾಡ್ತಾ ಇರೋದು? ನಾವೊಂದು ಪ್ಲಾಟ್ ತೊಗೊಂಡಿವಿ ಸರ್ಜಾಪುರ ಕಡೆ, ಸೊ ಅಲ್ಲಿ ಮೂವ್ ಮಾಡೋ ಪ್ಲ್ಯಾನ್ ಇದೆ. ಆ್ಯಂಡ್ ಆಲ್ಸೋ ನಮ್ಮದು ವರ್ಕು ಅಲ್ಲೇ ನಿಯರ್ ಟು ಇದೆ, ಅದರಿಂದ ಮೂವ್ ಆಗ್ತಾ ಇದ್ದೀವಿ. ಸರ್ ಪ್ರಾಪರ್ಟಿ ಟ್ಯಾಕ್ಸ್, ಖಾತಾ ಟ್ರಾನ್ಸ್ಫರು ಎಲ್ಲ ಆಗಿದೆಯಾ ಈ ಫ್ಲ್ಯಾಟಿದ್ದು? ಎಸ್, ಖಾತಾ ಟ್ರಾನ್ಸ್ಫರು, ಟ್ಯಾಕ್ಸ್ ಪೇಮೆಂಟು, ಓಕೆ. ಎವ್ರಿಥಿಂಗ್ ಇಸ್ ಪೇಯ್ಡ್ ಕಂಪ್ಲೀಟ್ಲಿ. ಮೇಂಟೆನೆನ್ಸ್ ಚಾರ್ಜಸ್ಸು ಯಾವ ಥರ ಇದೆ ಸರ್? ಆಲ್ರೆಡಿ ಯಾವ ಥರ ನೀವು ಇದು ಮಾಡ್ಕೊಂಡಿದ್ದೀರಾ ಮೇಂಟೆನೆನ್ಸು? ಮೇಂಟೆನೆನ್ಸ್ ಚಾರ್ಜಸ್ಸು 3 months ಒನ್ಸ್ ಕಟ್ತೀವಿ ನಾವು. ಓಕೆ. ಆಲ್ರೆಡಿ ಟಿಲ್ ಡೇಟ್ ತನಕ ನಾವು ಕಟ್ಬಿಟ್ಟಿದ್ದೀವಿ ಆಲ್ರೆಡಿ. ಹಾಂ ಹಾಂ. ಅರೌಂಡ್ 20,000 ಅಷ್ಟು, 6,000 ಪರ್ ಮಂತ್ ಅಷ್ಟು ಕಟ್ಬಿಟ್ಟಿದ್ದೀವಿ. ಓಕೆ. ಸೊ ಇಟ್ ಕಮ್ಸ್ ಅರೌಂಡ್ 18 ಬರುತ್ತೆ. ಸೊ ವಿ ಆಲ್ರೆಡಿ ಪೇಡ್ ಟಿಲ್ ಡೇಟ್. ಈಗ ನೀವು ಈ ಫ್ಲ್ಯಾಟಲ್ಲಿ ಇದ್ದೀರಾ, ಹ್ಞೂ ಸಪೋಸ್ ಬೈಯರ್ ಯಾರಾದ್ರು ಬಂದು ನಮಗೆ ಪೊಸಿಷನ್ ಬೇಕು ಅಂತ ಹೇಳಿದ್ರೆ ಎಷ್ಟು ದಿನದಲ್ಲಿ ನೀವು ವೆಕೇಟ್ ಮಾಡ್ಬೋದು, ಇಲ್ಲ ಏನು ನಿಮ್ಮದು ಪ್ಲ್ಯಾನು, ಮೂವಿಂಗ್ ಪ್ಲ್ಯಾನ್ ಯಾವ ಥರ ಇದೆ ಏನು? ಸೊ ನಾವು ಇಮಿಡಿಯೇಟಾಗಿ ವಿ ಕ್ಯಾನ್ ಡೂ ವಿತಿನ್ 1 month. 1 month ಟೈಮ್ ಕೊಟ್ಟರೆ ವಿ ಕ್ಯಾನ್ ಮೂವ್ ಇಟ್ ವಿತಿನ್ 15-20 days ಆಲ್ಸೋ ಇಸ್ ಫೈನ್ ಫಾರ್ ಅಸ್. ಓಕೆ. ಸೊ ವಿಲ್ ಬಿ ಮೂವಿಂಗ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಓಕೆ, ಆ್ಯಸ್ ಸೂನ್ ಆಸ್ ಪಾಸಿಬಲ್. ಆಸ್ ಸೂನ್ ಆಸ್ ಪಾಸಿಬಲ್, ಎಸ್. ಸೊ ಹಾಗೆ ಸರ್ ಇನ್ನೊಂದ್ಸಲಿ ಪ್ರೈಸ್ ಏನು ಹೇಳ್ತಾ ಇದ್ದೀರಾ, ಫೈನಲ್ ಪ್ರೈಸ್? 2.85. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀವಿ. ಓಕೆ. ಸೊ ನೋ ಪ್ರಾಬ್ಲಮ್ ಆನ್ ದಟ್. ಸೊ ಹಾಗೆ ಪೇಮೆಂಟ್ ಎಲ್ಲ ಯಾವ ಥರ ನೀವು ಇದು ಮಾಡ್ತಾ ಇದ್ದೀರಾ? ಪೇಮೆಂಟ್ ವಿತಿನ್ 1 month ಆರ್ ಟೈಮ್ ಕೊಡೋಣ, ಬೇಕಾದ್ರೆ 1 month ಆರ್ 2 months ಮ್ಯಾಕ್ಸಿಮಮ್. ಸೊ ರಿಜಿಸ್ಟ್ರೇಷನ್ ಅಷ್ಟರಲ್ಲಿ ಇಟ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ವಿತಿನ್ 2 months. ಎಕ್ಸ್ಪೆಕ್ಟಿಂಗ್ ಫುಲ್ ವೈಟ್ ಪೇಮೆಂಟ್. ದಟ್ ಈಸ್ ಅವರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.